ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಕಿಚನ್. ಇವತ್ತು ನಾನು ತಿಂಡಿಗೆ ಏನು ಮಾಡೋಣ ಅಂತ ನನ್ನ ಮಗನ ಫೇವ್ರೇಟ್ ಇದು ಮೆಂತ್ಯ ಸೊಪ್ಪಿನ ಪಲಾವು. ಅದನ್ನು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡ್ತೀರಾ ಬಾತ್ನ, ಅಂದರೆ ಇಲ್ಲ ಈ ಮೆಥಡಲ್ಲಿ ಮಾಡಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ನೋಡಿ ಇಲ್ಲಿ 3 ಈರುಳ್ಳಿ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, 1.5 ಪಾವು. ಈಗ ನಾವು 4 ಜನಕ್ಕೆ ಮತ್ತು 3 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೊಟೊ, ಇದು ಪುದೀನ, ಮೆಂತ್ಯ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೀನಿ. ಇದು 1 ಕಂತೆ ಮೆಂತ್ಯ ಸೊಪ್ಪಿದೆ. ಇದೊಂದು 2 ಸ್ಪೂನ್ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಅವರೆಕಾಳು, ಹಸಿ ಅವರೆಕಾಳು ಇತ್ತು, ಅದನ್ನು ತೊಗೊಂಡು ಅದಕ್ಕೆ ಡಿಫ್ರೆಂಟಾಗಿ ಆಗುತ್ತೆ ಅಂತ ತೋರಿಸ್ತಾ ಇದೆ ಇವತ್ತು ನಿಮಗೆ. ಅವರೆಕಾಳು ತೊಗೊಂಡಿದ್ದೀನಿ ಅಷ್ಟು. ಇದು ಮೊಗ್ಗು ಒಗ್ಗರಣೆಗೆಲ್ಲ ಎಲೆ, ಎರಡು ಥರ ಎಲೆ, ಏಲಕ್ಕಿ, ದಪ್ಪ ಏಲಕ್ಕಿ, ಆಮೇಲೆ ಕಲ್ಲು ಹೂವು 2 ಮೊಗ್ಗು, ಮತ್ತು ಸೋಂಪು, ಅದು ಒಗ್ಗರಣೆಗೆ ಹಾಕೋಣ. ಅದನ್ನ ಇದು ಸ್ವಲ್ಪ ದಬ್ಬದಕ್ಕೆ ರುಬ್ಕೊಳ್ಳೋಣ. ತೀರ ನೈಸಿಗೆ ರುಬ್ಬಂಗಿಲ್ಲ, ಮೀಡಿಯಮಾಗಿ ರುಬ್ಕೋಬೇಕು. ಇದೊಂದು ದಪ್ಪ 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಚಕ್ಕೆ ಲವಂಗ, ಹಸಿಮೆಣ್ಸಿನ್ಕಾಯಿ, 1-2 ಸ್ಪೂನ್ ಕಾಯಿ ತುರಿ, ಇದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಇದನ್ನು ನೋಡಿ, ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಚಕ್ಕೆ ಲವಂಗ, ಇದು 2 ಸ್ಪೂನ್ ಕಾಯಿ ತುರಿ ಹಾಕಿರೋದು ನಾನು. ಅಂದರೆ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಒಬ್ಬರು ಹಾಕಲ್ಲ ಕಾಯಿನ, ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಅದು ಆರೋಗ್ಯಕ್ಕೂ ಚೆಂದ, ಒಳ್ಳೆ ಕಾಯಿ ಟೇಸ್ಟಿಗೆ ಬರುತ್ತೆ ಬಾತು. ಹಾಕ್ಕೊಳ್ಳಿ ಸ್ವಲ್ಪ. ಇದಕ್ಕೆ ಸ್ವಲ್ಪ 1-2 ಸ್ಪೂನ್ ನೀರು ಹಾಕೋತೀನಿ ಇವಾಗ. ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಟಿದ್ದೀನಿ ಒಳಗಡೆ. ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ. ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಮೆಂತ್ಯ ಸೊಪ್ಪಿನ ಪಲಾವ್ಗೆ ತುಪ್ಪನೇ 1 ಸ್ಪೂನ್ ಹಾಕ್ಬೇಕದು. ಮೆಂತ್ಯ ಸೊಪ್ಪಿನ ಪಲಾವ್ದು ಭಾಳ ಚೆನ್ನಾಗಿರುತ್ತೆ ಅದು. ಈಗ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಸೇಮ್ ನಿಮಗೆ ಪಲಾವ್ ಟೇಸ್ಟೇ ಸಿಗುತ್ತೆ ನಿಮಗೆ ಅದು. ಏನು ಕಾದಿದೆ ಈಗ. ಇದು ಮೊಗ್ಗುಗಳು ಹಾಕೊಳ್ಳೋಣ. ಸ್ವಲ್ಪ ಸೋಂಪು ಹಾಕಿ, ಒಂದು ಅರ್ಧ ಸ್ಪೂನ್ ಸೋಂಪು ಹಾಕಿ, ಮತ್ತು ನಾನೇನಂದರೆ ದಪ್ಪ ಏಲಕ್ಕಿ 1 ಹಾಕಿದ್ದೀನಿ, ಮಾಮೂಲಿ ಏಲಕ್ಕಿ 1 3 ಹಾಕಿದ್ದೀನಿ, ಮತ್ತು ಕಲ್ಲು ಒಂದಿಷ್ಟು ಹಾಕ್ಬೇಕು, ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ. ಕಲ್ಲುವನ್ನು ಹಾಕಿದ್ದೀನಿ, ಈಗ ಸೋಂಪು ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಮೆಥಡ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಮಾಡಿದಾಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ಬಾತು. ಈರುಳ್ಳಿ ಅವತ್ತು ಸ್ವಲ್ಪ ಕೆಂಪಗಾಗಬೇಕು. ನಾವು ಏನೇ ಪಲಾವ್ ಮಾಡಲಿ, ಬಾತ್ಗಳು ಮಾಡಿದಾಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಆ ರೋಸ್ಟ್ ಆಗಿದ್ದು ಅದಕ್ಕೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈರುಳ್ಳಿ. ಈಗ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ನಾನು, ಒಂದು ಅರ್ಧ ಸ್ಪೂನು, ಈರುಳ್ಳಿ ಬೇಯಕ್ಕೆ ಮಾತ್ರ. ಇವಾಗ ಈರುಳ್ಳಿ ಕೆಂಪಗಾಗಿದೆ. ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸ್ವಲ್ಪ ಪುದೀನ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೀನಿ, ಸ್ವಲ್ಪ ಇದಕ್ಕೂ ಹೆಚ್ಚು ಹಾಕಿದ್ದೀನಿ ಅದನ್ನು. ಇದು ಮೆಂತ್ಯ ಸೊಪ್ಪಿದು ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕಿದೆ. ಇದೇ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳೋದು ಮೆಂತ್ಯ ಸೊಪ್ಪು. ಪುದೀನ ಮೆಂತ್ಯ 2 ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆದಾಗ ಸೊಪ್ಪು ಹಾಕಿದ್ದೀನಲ್ವ. ಇವಾಗ ಟೊಮೊಟೊ ಹಾಕ್ತೀನಿ. ಇವಾಗ ಇದು ಅಷ್ಟೇ, ನೀವು ರುಬ್ಬಿರೋ ಮಸಾಲೆಗೆ ಮುಂಚೆನೇ ಟೊಮೊಟೊ ಹಾಕ್ಕೋಬೇಕು. ಸ್ವಲ್ಪ ಟೊಮೊಟೊ ಅದ್ರ ಜೊತೆ ಬೇಯಬೇಕು ಚೆನ್ನಾಗಿ, ಈರುಳ್ಳಿ ಸೊಪ್ಪಿನ ಜೊತೆ ಬೇಯ್ಕೋಬೇಕು ಸ್ವಲ್ಪ. ಈಗ ನೋಡಿ, ಇವಾಗ ಒಂದು 5 ನಿಮಿಷನೇ ಬೇಯಿಸಿದ್ದೀನಿ ಅನ್ಸುತ್ತೆ. ಈಗ ಈರುಳ್ಳಿ, ಮೆಂತ್ಯ ಸೊಪ್ಪು, ಈ ಟೊಮೊಟೊ ಎಲ್ಲ ಈಗ ಚೆನ್ನಾಗಿ ಅದು ಎಲ್ಲ ಎಣ್ಣೆಲಿ ಬೆರೆಸ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ಹಾಕ್ತಾಯಿದ್ದೀನಿ, ಹಸಿ ಅವರೆಕಾಳು ಇದು. ಈಗ ಅವರೆಕಾಳು ಹಾಕಿದ್ದೀನಲ್ವ, ಅದು ಇವಾಗ ಈಗ ಮಸಾಲೆ ರುಬ್ಕೊಂಡಿದ್ದೀನಲ್ಲ ನಾನು, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನಾನು ಇಷ್ಟೇ, ಅದು ಒಂದು ಅರ್ಧ ಸ್ಪೂನ್ ನೀರು ಹಾಕಿರೋದು ಅಷ್ಟೇ. ಅದಕ್ಕೆ ಅಷ್ಟೇ ಸುಮ್ಮನೆ ದಬ್ಬದಕ್ಕೂ ರುಬ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಹಸಿಮೆಣ್ಸಿನ್ಕಾಯಿ, 1-2 ಸ್ಪೂನ್ ಕಾಯಿ ತುರಿ ಹಾಕಿದ್ದೀನಿ ನಾನು. ನನಗೆ ಕಾಯಿ ಸ್ವಲ್ಪ ಹಾಕ್ತೀನಿ ನಾನು ಪಲಾವ್ಗೆಲ್ಲ, ಅದೇ 2 ಸ್ಪೂನ್ ಹಾಕಿದ್ದೀನಿ ಇವಾಗ. ನೋಡಿ, ಅದಕ್ಕೆ ನೀರು ಹಾಕೋಂಗಿಲ್ಲ. ಈಗ ಹಿಂಗೆ ಮಿಕ್ಸ್ ಮಾಡಬೇಕು ಅದನ್ನು. ಅದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕದು. ಇದು ನಾವು ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ ಏನು ಹಾಕಿರ್ತೀವಿ, ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನಿಮಗೆ. ನೋಡಿ,
ಅದು ಒಂದು 2 ನಿಮಿಷ ರೋಸ್ಟ್ ಆಗಲಿಕ್ಕೆ. ಇವಾಗ ನೋಡಿ ಮಸಾಲೆ ಹಾಕಿದ್ದೆ ಅಲ್ವಾ, ಅದು ಎಲ್ಲ ಚೆನ್ನಾಗಿ ಈಗ ಎಲ್ಲ ಬೇಯ್ದ್ಬಿಟ್ಟು ಈರುಳ್ಳಿ ಜೊತೆ ಗಮ್ ಅಂತ ಇದೆ ಇವಾಗ ಎಲ್ಲ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ. ಇವಾಗ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈಗ ನೀರನ್ನ ಬೇರೆ ಕಾಯಿಸ್ಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲಿ 1.5 ಪಾವು ಅಕ್ಕಿಗೆ ಅಲ್ಲಿ 3 ಪಾವು ನೀರನ್ನ ಕಾಯಿಸಿಟ್ಟಿದ್ದೀನಿ. ಇಲ್ಲಿ ಅಕ್ಕಿ ನೆನೆಸಿದ್ದೀನಿ ನಾನು, ಒಂದೆರಡು ನಿಮಿಷ ನೆನೆಸಿದ್ದೀನಿ ಅಷ್ಟೇ. ಇವಾಗ ರೈಸ್ ಹಾಕೊಳ್ಳೋಣ, ಈ ಮಸಾಲಾಗೇ ರೈಸ್ ಹಾಕೊಳ್ಳೋಣ. ಇವಾಗ ನೆನೆಸಿರೋ ರೈಸನ್ನ ಹಾಕ್ಕೊಂಡು ಅದ್ರ ಜೊತೆ ಉರಿಬೇಕು ಸ್ವಲ್ಪ ಅಕ್ಕಿನ. ಅಂದರೆ ಇದು 2 ಮೆಥಡಲ್ಲಿ ಮಾಡ್ತೀನಿ ನಾನು. ನೀರು ಹಾಕ್ಬಿಟ್ಟು ನೀರು ಕುದ್ದ ಮೇಲೂ ರೈಸ್ ಹಾಕ್ತೀನಿ. ಇವತ್ತು ಅಕ್ಕಿ ನೆನೆಸಿದ್ದೀನಿ, ಇವತ್ತು ಬಿಸಿ ಸೇರಿಸಿ ಹಾಕ್ತಾಯಿದ್ದೀನಿ. 2 ಥರನೂ ಮಾಡ್ಬೋದು ಇದು ಬಾತು. ಇದೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ, ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗುತ್ತೆ. ಅದು ಎರಡೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮಾಡೋದು ಪ್ರೀತಿ ಮುಖ್ಯ ಅಲ್ಲಿ. ನಾವು ಪ್ರೀತಿಯಿಂದ ಯಾವುದೇ ಅಡುಗೆ ಮಾಡಿದಾಗ ಅಡುಗೆನೂ ಭಾಳ ಚೆನ್ನಾಗಾಗುತ್ತೆ. ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಷ್ಟೆ. ಈಗ 2 ಸ್ಪೂನ್ ಮೊಸರು ತೊಗೊಂಡಿದ್ನಲ್ಲ, ಮೊಸರು ಹಾಕ್ತಾಯಿದ್ದೀನಿ ನೋಡಿ. ಇದು ನೋಡಿ, ಈಗ ಇದರಲ್ಲಿ 1.5 ಪಾವು ಅಕ್ಕಿ ತೊಗೊಂಡಿದ್ದೆ, 3 ಪಾವು ನೀರಿದೆ. ಇದು ನೀರು ಹಾಕ್ತಾಯಿದ್ದೀನಿ ನಾನು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಇವಾಗ ಅದು ನೀರು ಮರಳಿತ್ತಲ್ವ, ಈಗ ಬೇಗ ಕುದಿ ಬಂದ್ಬಿಡುತ್ತೆ. ಇದು ವಿಷಲ್ ಮುಚ್ಚಳ ಯಾವಾಗ ಮುಚ್ಚಬೇಕು ಅಂದರೆ, ಒಂದು 2-3 ಕುದಿ ಕುದಿಸ್ಬೇಕು. ಇದು ಒಂದು 40% 50% ರೈಸ್ ಬೆಂದಾಗ ಮುಚ್ಚೋಣ ನಾವು. ಇಲ್ಲಾಂದರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಇಲ್ಲಾಂದರೆ ಇದು ಸ್ವಲ್ಪ ಕುದೀಲಿ. ಇವಾಗ ಇದೇನಂದರೆ ನೋಡಿ, ಇದೊಂದು ಸ್ವಲ್ಪ ಇಷ್ಟೇ ನೋಡಿ, ಧನಿಯಾ ಪುಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಷ್ಟ ಹಾಕೋಣ ಇದಕ್ಕೆ. ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ನಿಮಗೆ ಆಪ್ಷನಲ್ಲು, ಬೇಕಂದ್ರೆ ಹಾಕಿ, ಬೇಡ ಅಂದರೆ ಬೇಡ. ಇದು ನಾನು ಸುಮ್ಮನೆ ಒಂದು ಚೂರು ಹಾಕ್ತಾಯಿದ್ದೀನಿ, ಮೆಂತ್ಯ ಸೊಪ್ಪಿಗೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂತ. ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟೇ. ಈಗ ಕುದೀತಾ ಇದೆ ಇದು. ಈ ಧನಿಯಾ ಪೌಡ್ರು ನಿಮಗೆ ಆಪ್ಷನಲ್, ಅದು ಬೇಕಂದ್ರೆ ಹಾಕಿ, ಬೇಡ ಅಂತಂದ್ರೆ ಸ್ವಲ್ಪನೇ, ಒಂದು 1/4 ಸ್ಪೂನು. ಅದ್ರದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಅವರೆಕಾಳು ಹಾಕ್ದಾಗ ಚೆನ್ನಾಗಿರುತ್ತೆ ಟೇಸ್ಟ್. ಬೇಡ ಅಂದರೆ ಕ್ವಿಟ್ ಮಾಡಿ. ಇವಾಗ ಕುದೀತಾ ಇದೆ. ಇವಾಗ ಇದು ಈಗ ನೋಡಿ, ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ನಾನು ವಿಷಲ್ ಮುಚ್ಚಿಲ್ಲ, ಅದನ್ನು ಹಿಂಗೆ ಬೇಯಿಸಿದ್ದೀನಿ. ಸ್ವಲ್ಪ ಹಂಗೇನೆ ಬೇಯಿಸ್ಬಿಟ್ಟು ತಿರುಗಿಬಿಡೋಣ, ತಳ ತಿರುಗಿಬಿಡೋಣ. ಈಗ ನೋಡಿ, ಇಷ್ಟು ಇದೊಂದು ಬೆಂದಿದೆ, ಒಂದು 50% ಬೆಂದಿದೆ. ಇವಾಗ ವಿಷಲ್ ಹಾಕೋಣ. ಕ್ಯಾಪ್ ಮುಚ್ಚಿ 2 ವಿಷಲ್ಗೆ ಹಾಕೋಣ ಇವಾಗ. ಈಗ ನೋಡಿ ಅರಳಿದೆ ಇದು ಚೆನ್ನಾಗಿ. ತೆಗಿತಾ ಇದ್ದೀನಿ ಮುಚ್ಚಳ ಕುಕ್ಕರ್ನ. ಒಂದ್ಸಲ ನೋಡಿ ನೀಟಾಗಿ ಆಗಿದೆ. ಇವಾಗ ನೀರನ್ನು ಕರೆಕ್ಟಾಗಿದೆ. ಈಗ ಬೌಲ್ಗೆ ಹಾಕೊಳ್ಳೋಣ, ಈಗ ಸರ್ವ್ ಮಾಡೋಣ. ನೋಡಿ, ಈಗ ಮೆಂತ್ಯ ಅವರೆಕಾಳು ಪಲಾವ್ ರೆಡಿ ಇದೆ. ಮಾಡಿ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.